ನೀನೇನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ ಅಮ್ಮ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಪ್ಪಂಗೆ ಇಷ್ಟ ಇಲ್ದೇ ಇರೋ ಹಾಗೆ, ಅಪ್ಪ ನನ್ನನ್ನ ನಂಬದೇ ಇರೋ ಹಾಗೆ ನಾನು ಏನ್ ತಪ್ಪು ಮಾಡಿದ್ದೀನೋ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಅಪ್ಪಂಗೆ ಇಷ್ಟ ಇಲ್ದೇ ಇರೋ ಈ ಬದುಕು ಬದುಕ್ಬೇಕು, ಬದುಕಬಾರ್ದು. ನನಗೇನು ಅರ್ಥ ಆಗ್ತಿಲ್ಲ ಅಮ್ಮ, ಅರ್ಥ ಆಗ್ತಿಲ್ಲ. ರಾಜಿ, ಏನೇ ಹಾಗೆ ಮಾತಾಡ್ತೀಯಾ? ಇನ್ನೇನಮ್ಮ ಇದು? ಶೌರ್ಯ ಸರ್ನ ಪ್ರೀತಿಸ್ದೆ ಹೊರತು ಅಪ್ಪಂಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಡ್ಲಿಲ್ಲ. ಹೇಳೋ ಧೈರ್ಯ ಇಲ್ದೆ ಮುಚ್ಚಿಟ್ಟಿದ್ದೆ ಅಷ್ಟೆ. ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡೇ ಹೊರತು ಅಪ್ಪಂಗೆ ಗೊತ್ತಿಲ್ದೆ ಕದ್ದು ಮುಚ್ಚಿ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳಿಲ್ಲ. ಅಪ್ಪನ್ಗೋಸ್ಕರನೇ ಅಲ್ವಮ್ಮ ನನ್ನ ಇಷ್ಟಗಳನ್ನ ಬಿಟ್ಕೊಟ್ಟಿದ್ದು. ಅಪ್ಪನ್ ಮಾತನ್ನ ಉಳಿಸ್ಕೊಳ್ಬೇಕು ಅಂತಾನೆ ಅಮ್ಮ ಇಷ್ಟ ಇಲ್ದೆ ಹೋದ್ರು ಆ ಪ್ರಶಾಂತ್ ನ ಮದ್ವೆ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದು. ಆದ್ರೆ ಪ್ರಶಾಂತ್ ನನ್ ಜೀವನಾನ ಹಾಳು ಮಾಡ್ಬೇಕು ಅಂತ ನೋಡ್ದ ಅಂತ ಗೊತ್ತಾಗಿ ಕೂಡ ಅವನನ್ನ ಹೇಗ್ ಮದ್ವೆ ಮಾಡ್ಕೊಳ್ಳೋದಮ್ಮ? ಅವನು ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಿದ್ರೆ ಅಪ್ಪ ನಮ್ದೇ ಹೋದ್ರೆ ನಾನು ಯಾರ ಹತ್ರ ಹೇಳ್ಬೇಕಮ್ಮ? ಕಡೆಗೆ ಕನ್ಯಾದಾನ ಕೂಡ ಚಿಕ್ಕಪ್ಪಂಗೆ ಮಾಡು ಅಂತ ಹೇಳ್ತಿದ್ರೆ ಅಪ್ಪಂಗೆ ಇಷ್ಟ ಇಲ್ದೇ ಇರೋ ಈ ಬದುಕು ನಾನು ಯಾಕೆ ಬದುಕ್ಬೇಕಮ್ಮ? ಇಲ್ಲ. ಯಾಕೆ ದೊಡ್ಡಮ್ಮ? ದೊಡ್ಡಪ್ಪ ಕೂಡ ಹೀಗ್ ಮಾಡ್ತಿದ್ದಾರೆ, ಯಾರನ್ನೋ ನಂಬ್ತಿದ್ದಾರೆ ಹೊರತು ರಾಜಲಕ್ಷ್ಮಿ ಮಾತನ್ನ ನಂಬೋದಿಲ್ವಾ? ಹೆತ್ತ ಮಗಳ ಮಾತನ್ನೇ ನಂಬದೆ ಯಾರ ಮಾತನ್ನ ನಂಬ್ತಾರೆ? ರಾಜಿ ಅಷ್ಟ್ ಹೇಳಿದ್ರು ಕೇಳ್ದೇನೆ ಅವನು ಕೆಟ್ಟವನು, ಅವನೇ ರಾಜಿ ಜೀವನಾನ ಹಾಳು ಮಾಡ್ಬೇಕು ಅಂತ ನೋಡ್ದ ಅಂತ ಹೇಳ್ತಿದ್ರೆ ಅವನ್ ಜೊತೆನೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಕನ್ಯಾದಾನ ಕೂಡ ಮಾಡಲ್ಲ ಅಂತ ಹೇಳ್ತಿದ್ರೆ ನೋವಾಗಲ್ವಾ? ದೊಡ್ಡಪ್ಪನಿಗೆ ಬೈಯೋದಕ್ಕೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ. ಆದ್ರೆ ದೊಡ್ಡಪ್ಪ ಹೀಗ್ ಮಾಡ್ತಿರೋದು ನನಗಂತೂ ಇಷ್ಟ ಆಗ್ತಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವರೇ ಹಾಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ನೋವಾಗಿರ್ಬಹುದು ಅಂತ